ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತು ನಾನು ನಿಮಗೆ ಬಿಚ್ಚಿ ಬೀಳಿಸುವ ಮತ್ತು ಭಯದ ವಾತಾವರಣದಲ್ಲಿ ಇರುವ ಟೆಹರಾನ್ ಬಗ್ಗೆ ಸ್ವಲ್ಪ ತಿಳಿಯೋಣ. ಒಮ್ಮೆ ಜೀವಂತವಾಗಿದ್ದ ಟೆಹರಾನ್ ಬೀದಿಗಳು, ಹಾಗೆಯೇ ಸಂಸ್ಕೃತಿಯ ಉತ್ಸಾಹದಿಂದ ಹರಿದಾಡುತ್ತಿದ್ದ ನಗರವಾಸಿಗಳ ತಾಣ ಇಂದೀಗ ಬೆಚ್ಚಗಿನ ನಿಶ್ಶಬ್ದತೆಯಿಂದ ನಡುಗುತ್ತಿವೆ. ಇಸ್ರೇಲ್ ಮತ್ತು ಇರಾನ್ ಯುದ್ಧವು ತಾಜಾ ವರದಿಗಳ ಪ್ರಕಾರ ಟೆಹರಾನ್ ಅನ್ನು ಗೋಸ್ಟ್ ಸಿಟಿಯಾಗಿ ಪರಿವರ್ತನೆ ಮಾಡಿದೆ. ಬೃಹತ್ ಮಟ್ಟದ ಸ್ಥಳಾಂತರದಿಂದ ನಗರ ಸಂಪೂರ್ಣವಾಗಿ ಖಾಲಿಯಾಗಿದೆ. ಇರಾನಿನ ಸರ್ಕಾರ ಜನರು ನಗರ ಬಿಡಬೇಡಿ ಎಂದು ಮನವಿ ಮಾಡಿದರೂ ಹೆದರಿಕೆಯಿಂದ ಜನರು ಮನೆಗಳನ್ನು ತೊರೆದಿದ್ದಾರೆ. ಧೂಮಪಟಲದಿಂದ ಆಕಾಶವು ಮುಚ್ಚಲಾಗಿದೆ. ಇಸ್ರೇಲಿನ ಯುದ್ಧ ವಿಮಾನಗಳು ನಿರಂತರವಾಗಿ ಆಕಾಶದಲ್ಲಿ ಸಂಚರಿಸುತ್ತಿವೆ. ರೆಡ್ ಕ್ರೆಸೆಂಟ್ ಗುರುತುಗಳು ಆಸ್ಪತ್ರೆಗೆ ದಾಳಿ ಮಾಡುತ್ತಿವೆ. ಯುದ್ಧ ಭದ್ರತಾ ವಾಹನಗಳನ್ನು ಅಡಿ ಮೇಲೆ ಓಡಿಸುತ್ತಿವೆ. ನಗರವನ್ನು ಪದೇ ಪದೇ ಗುರಿಯಾಗಿಸಿ ಧ್ವಂಸಗೊಳಿಸುತ್ತಿರುವುದು ಜನರಲ್ಲಿ ಭಯೋತ್ಪಾದಕ ಹರಾಜನ್ನುಂಟು ಮಾಡುತ್ತಿದೆ. ತೇಜಸ್ವಿಯಾದ ಈ ಗಲಭೆಯೊಳಗಿನ ಮಾನವೀಯ ಪತ್ತೆ ದೊಡ್ಡ ಪಾಳು ಪಟ್ಟಣದಂತೆ ಟೆಹರಾನ್ ಇದೀಗ ಜೀವಂತ ಶವಗಳ ಮಾದರಿಯಾಗಿದೆ. ಅಂಗಡಿಗಳು ಮುಚ್ಚಲ್ಪಟ್ಟಿವೆ, ಅವಶ್ಯಕ ವಸ್ತುಗಳು ಲಭ್ಯವಿಲ್ಲ, ಪೆಟ್ರೋಲ್ ಹಾಗೂ ಮೂಲಭೂತ ಆಹಾರ ಸಾಮಗ್ರಿಗಳಿಗೆ ಉದ್ದನೆಯ ಸಾಲುಗಳು ಕಂಡುಬರುತ್ತಿವೆ. ಜನರು ಅಚ್ಚರಿಯ ಭೀತಿಯಲ್ಲಿದ್ದಾರೆ. ನಾನು ಇತ್ತೀಚೆಗಿನ ವಿಡಿಯೋಗಳಲ್ಲಿ ಎಚ್ಚರಿಸಿದ್ದುದನ್ನು ಇದು ಪುನಃ ಸಾಬೀತುಪಡಿಸುತ್ತಿದೆ. ಇರಾನ್ ಸೇನಾ ಶಕ್ತಿ ಇಸ್ರೇಲ್ ಮುಂದೆ ಕಗ್ಗತ್ತಲಲ್ಲಿದೆ. ಇಸ್ರೇಲ್ ವಿಮಾನಗಳು ಈಗ ಇರಾನ್ ಆಕಾಶ ವಲಯದಲ್ಲಿ ಬಾಧೆಯಿಲ್ಲದೆ ಸಂಚರಿಸುತ್ತಿವೆ. ಇತ್ತೀಚೆಗಷ್ಟೇ ಇಸ್ರೇಲ್ ಒಪ್ಪಿಕೊಂಡದ್ದು ಇರಾನ್ ಕೇವಲ ಒಂದು ಡ್ರೋನ್ ಅನ್ನು ಹೊಡೆದು ಬೀಳಿಸಿದೆ. ಇದರ ಅರ್ಥ ಟೆಹರಾನ್ ಮೇಲೆ ಇಸ್ರೇಲ್ಗೆ ಪೂರ್ಣ ಆಕಾಶಾಧಿಕಾರವಿದೆ. ಇದರೊಂದಿಗೆ ಮಧ್ಯಪೂರ್ವ ಮತ್ತು ಏಷ್ಯಾದ ಯುದ್ಧದ ನಿಯಮಗಳು ಸಂಪೂರ್ಣವಾಗಿ ಬದಲಾಗಿದೆ. ಅರಬ್ ದೇಶಗಳ ಧೋರಣೆ ಬದಲಾಗಿದೆ. ಇರಾನ್ ಅನ್ನು ಭಯಪಡುವ ಅರಬ್ ರಾಷ್ಟ್ರಗಳು ಈಗ ಇಸ್ರೇಲ್ ಮತ್ತು ಅಮೆರಿಕದ ಪಕ್ಕದಲ್ಲಿವೆ. ಇರಾನ್ನ ಧ್ವನಿ ಶಾಂತವಾಗಿದೆ. ತನ್ನ ಗಂಭೀರವಾದ ಶಬ್ದದ ಹಿಂದೆ ಈಗ ಆತಂಕ ಮತ್ತು ಅಳಲು. ನಾವು ಶರಣಾಗತಿಯಾಗುವುದಿಲ್ಲ, ನಾವು ಯುದ್ಧ ಮಾಡುತ್ತೇವೆ, ಅಮೆರಿಕನ ಮೇಲೆ ದಾಳಿ ಮಾಡುತ್ತೇವೆ ಎಂದು ಸುಪ್ರೀಂ ನಾಯಕ ಅಲಿ ಖಮೇನೆ ಘೋಷಿಸಿದರೂ ಒಳಗಡೆ ಅಮೆರಿಕದೊಂದಿಗೆ ಗುಪ್ತ ಮಾತುಕತೆ ನಡೆಸುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷನು ಅದಕ್ಕೆ ಸ್ಪಷ್ಟವಾಗಿ ಉತ್ತರಿಸಿದ್ದಾನೆ. ನಾನು ಇನ್ನೂ ಖಮೇನಿಯನ್ನು ಕೊಲ್ಲೋ ಉದ್ದೇಶ ಮಾಡಿಕೊಂಡಿಲ್ಲ, ಆದ್ದರಿಂದ ಮಾತುಕತೆಗೆ ಬರುವುದಿಲ್ಲ. ಸತ್ಯವೇ ತೋರಿಸುತ್ತಿದೆ. ಇರಾನ್ ಮಿಸೈಲ್ಗಳಲ್ಲಿ ಸೋತಿದೆ. ಇರಾನ್ನ ಮಿಸೈಲ್ ದಾಳಿ ಕುಸಿತಗೊಂಡಿದೆ. ಇಸ್ರೇಲ್ ಪ್ರತಿನಿಧಿಗಳು ಹೇಳಿದ್ದು 400 ಮಿಸೈಲ್ಗಳಲ್ಲಿ ಹೆಚ್ಚಿನದನ್ನು ತಡೆದಿದ್ದಾರೆ. ಇಸ್ರೇಲ್ ಮುಂದಿನ ಗುರಿ ಇರಾನ್ನ ಆರ್ಥಿಕ ಮೂಲಸೌಕರ್ಯ ಶಕ್ತಿ ನಿಲಯಗಳು. 1500 ಕಿಲೋಮೀಟರ್ ದೂರದಿಂದ ದಾಳಿ ಮಾಡುವ ಶಕ್ತಿ ಇಸ್ರೇಲ್ ಹೊಂದಿದೆ. ಅದು ಏಷ್ಯಾದ ದಿಕ್ಕಿನಲ್ಲಿ ಅತ್ಯಾಧುನಿಕ ಯುದ್ಧ ತಂತ್ರವನ್ನು ತೋರಿಸುತ್ತಿದೆ. ಅಮೆರಿಕ ಹಸ್ತಕ್ಷೇಪದ ತುದಿಗಾಲಲ್ಲಿ ಜೆರುಸಲೆಂನಲ್ಲಿನ ಅಮೆರಿಕ ರಾಯಭಾರಿ ಕಚೇರಿಗೆ 4 ದಿನಗಳ ರಜೆಯು ಘೋಷಿತವಾಗಿದೆ. ಲಂಡನ್ನಲ್ಲಿರುವ ಇರಾನ್ ರಾಯಭಾರಿ ಕಚೇರಿಗೆ ಸಿಬ್ಬಂದಿಯನ್ನು ಬಂಕರಿಗೆ ಕಳುಹಿಸಲು ಸೂಚನೆ ಇದೆ. ಇದರಿಂದ ಅಮೆರಿಕದ ಹಸ್ತಕ್ಷೇಪದ ತಯಾರಿ ಸ್ಪಷ್ಟವಾಗುತ್ತದೆ. ಖಮೇನೆ ಮೃತಪಟ್ಟಿದ್ದಾನೆ ಎಂಬ ನಿಖರವಾದ ಮಾಹಿತಿ ಇಲ್ಲದಿದ್ದರೂ ಹಬ್ಬುತ್ತಿರುವ ಊಹಾಪೋಹಗಳು ಇರಾನ್ನಲ್ಲಿ ಧ್ವಂಸವನ್ನು ತೋರಿಸುತ್ತಿವೆ. ಇಸ್ರೇಲ್ನಲ್ಲಿ ಈಗ ಜೀವನ ಸಾಮಾನ್ಯವಾಗಿದೆ. ಜನರು ಬೀಚ್ಗಳಿಗೆ ಹಿಂದಿರುಗುತ್ತಿದ್ದಾರೆ. ಇಂತಹ ತೀವ್ರ ದಾಳಿಯ ನಡುವೆಯೂ ಅವರ ಧೈರ್ಯವನ್ನು ಕಂಡು ಆಶ್ಚರ್ಯವಾಗುತ್ತದೆ. ಈ ಎಲ್ಲದಕ್ಕೂ ಮಧ್ಯೆ ಇರಾನ್ನ ಪೂರ್ತಿ ಸೋಲು. ಅಮೆರಿಕ ಅಧ್ಯಕ್ಷ ದಿಯೇಗೋ ಗಾರ್ಸಿಯಾ ಭಾರತದ ತಿರುವನಂತಪುರದ ಬಳಿ ಇರುವ ಬೆಸ್ಟ್ ಮತ್ತಿತರ ಮೂಲ ಸ್ಥಾನಗಳಲ್ಲಿ ತಯಾರಿಯನ್ನು ನಡೆಸುತ್ತಿದ್ದಾರೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಧಿಕಾರಿಗಳು ಯುದ್ಧ ಮುನ್ನಡೆಸುವುದಾಗಿ ಹೇಳಿದರು. ಅವರು ತಕ್ಷಣವೇ ನಾಶವಾಗಬಹುದಾಗಿದೆ. ಅಮೆರಿಕ ಬಂಕರಿಗೆ ಜಿಬಿಯು ಬಾಂಬ್ಗಳನ್ನು ಕಳುಹಿಸಲು ಸಿದ್ಧವಾಗಿದೆ. ಇದು ಅಂತಿಮ ಸ್ತಂಭವಾಗಬಹುದು. ಪರ್ವತಗಳ ಕೆಳಗಿರುವ ಇರಾನ್ನ ನ್ಯೂಕ್ಲಿಯರ್ ಸೌಲಭ್ಯಗಳ ನಾಶ ಮತ್ತು ಭಾರತೀಯರ ದೃಷ್ಟಿಕೋನ. ಇಂಡಿಯಾದಲ್ಲಿ ಕೆಲವರು ಇರಾನ್ ಪರ ಮಾತನಾಡಿದ್ದರೂ ಈಗ ಜಾಗತಿಕ ಸಮುದಾಯವು ಒಂದಾಗಿ ಇರಾನ್ ವಿರುದ್ಧ ಒಟ್ಟಿಗೆ ನಿಂತಿದೆ. ಇಸ್ರೇಲ್ನ ಬಲಶಾಲಿತ್ವ ಮತ್ತು ಅಮೆರಿಕದ ನಿರ್ಧಾರಾತ್ಮಕ ನಡವಳಿಕೆಯಿಂದ ಇರಾನ್ ನಕ್ಷೆಗಳಿಂದ ಮಾಯವಾಗುವ ಪರಿಸ್ಥಿತಿಯಲ್ಲಿದೆ. ಇತ್ತೀಚಿನ ತಲೆಮಾರಿಗೆ ಇದು ಒಂದು ಎಚ್ಚರಿಕೆ. ಟೆಹರಾನ್ ಮಾನವೀಯ ದುರಂತ ವಾಸ್ತವ ಚಿತ್ರಣ. ಆಸ್ಪತ್ರೆಗಳು, ಶಾಲೆಗಳು, ಮನೆಗಳು ಸಂಪೂರ್ಣ ನಾಶವಾಗಿದೆ. ರೆಡ್ ಕ್ರೆಸೆಂಟ್ನ ಮೇಲೆ ದಾಳಿ ಮಾಡಲಾಗಿದೆ. ಸೈನಿಕರು ಗಾಯಗೊಂಡ ನಾಗರಿಕರ ನಡುವೆ ಇದ್ದಾರೆ. ಇರಾನ್ ಮಿಸೈಲ್ಗಳ ಗರ್ವ ಈಗ ಕರಿದ ಭಸ್ಮವಾಗಿದೆ. ನಿಜವಾಗಿ ಈ ನಾಡಿನ ಮೇಲೆ ಈಗ ಶಕ್ತಿ ಇಲ್ಲ. 3-4 ದಿನಗಳಲ್ಲಿ ಮುಲ್ಲಾ ಸರ್ಕಾರ ಸಂಪೂರ್ಣವಾಗಿ ಕುಸಿಯುವುದು ಖಚಿತ. ಜನತೆ ಇಂಟರ್ನೆಟ್ ನಿಷೇಧಗಳ ನಡುವೆಯೂ ಸತ್ಯವನ್ನು ಅರಿಯುತ್ತಿದ್ದಾರೆ ಮತ್ತು ತಿರುಗುತ್ತಿದ್ದಾರೆ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಭಾರೀ ಬದಲಾವಣೆ. ಈ ಯುದ್ಧದಿಂದ ಜಾಗತಿಕ ರಾಜಕೀಯದಲ್ಲಿ ಭಾರೀ ಪರಿವರ್ತನೆ ಸಂಭವಿಸಿದೆ. ಇಸ್ರೇಲ್ ಪ್ರಬಲವಾಗಿದೆ. ಅಮೆರಿಕ ಹಸ್ತಕ್ಷೇಪ ಸನ್ನಾಹದಲ್ಲಿದೆ. ಇರಾನ್ನ ಪ್ರಭಾವ ಕೊನೆಗೊಳ್ಳುತ್ತಿದೆ.
ಮಧ್ಯಪೂರ್ವದ ದೇಶಗಳು ಈಗ ಇಸ್ರೇಲ್ಗೆ ಬೆಂಬಲ ನೀಡುತ್ತಿವೆ. ಗಲ್ಫ್ನಲ್ಲಿ ಇರುವ ಭಾರತೀಯರು, ವಿಶೇಷವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡುತ್ತಿರುವವರು ಎಚ್ಚರದಿಂದ ಇರಬೇಕು. ಇರಾನ್ನ ನಾಶಪಾತ್ರ ಮನಸ್ಥಿತಿ ಯಾವುದೇ ಸಮಯದಲ್ಲಾದರೂ ವಿಲಕ್ಷಣ ದಾಳಿಗೆ ಕಾರಣವಾಗಬಹುದು. ಇಡೀ ಲೋಕ ನೋಟ ಹಾಕುತ್ತಿದೆ. 1 ಶತಮಾನ ಕಂಡಿಲ್ಲದ ವಿಧವಾದ ನ್ಯಾಯ ನಡೆಯುತ್ತಿದೆ. ಈ ಬಹುಪದವಿಯ ಕ್ಷಣದಲ್ಲಿ ಇತಿಹಾಸ ರೂಪುಗೊಳ್ಳುತ್ತಿದೆ. ಮುಂದಿನ ದಿನಗಳಲ್ಲಿ ಈ ದುಷ್ಟ ಪ್ರಭುತ್ವದ ಅಂತ್ಯ ಮತ್ತು ಜನತೆಗೆ ಹೊಸ ಬೆಳಕು ಅನಿವಾರ್ಯವಾಗಲಿದೆ. ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.